ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ವೈಷಮ್ಯ ಹಾಗೂ ಸಂಘರ್ಷಕ್ಕೆ ಕಾರಣವಾಗೋ ರೀತಿಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ಗಳನ್ನು ಮಾಡಿದ್ದವರನ್ನ ಬಂಧಿಸಿರೋ ತಮಿಳುನಾಡು ಪೊಲೀಸ್ ಇಲಾಖೆಯ ಕ್ರಮವನ್ನು ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಸ್ವಾಗತಿಸುತ್ತದೆ ಹಾಗೂ ಅಭಿನಂದಿಸುತ್ತದೆ. ಅದೇ ಸಮಯದಲ್ಲಿ ಮುಂದಿನ ದಿನಗಳಲ್ಲಿ ಕನ್ನಡಿಗರ ಮೇಲೆ ಕೈ ಮಾಡುವುದು, ಅವಮಾನಿಸುವುದು ಅಥವಾ ಸುಖಾಸುಮ್ಮನೆ ದೌರ್ಜನ್ಯ ನಡೆಸುವಂತಹ ಘಟನೆಗಳು ನಡೆದಲ್ಲಿ ಅದರ ವಿರುದ್ಧ ಹೋರಾಟ ಅನಿವಾರ್ಯವಾಗಲಿದೆ ಎಂಬ ಸ್ಪಷ್ಟ ಸಂದೇಶವನ್ನು ಸಾರ್ವಜನಿಕವಾಗಿ ನೀಡುವ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನು ಮಾಡಲಾಯಿತು. ಈ ಸಂಬಂಧ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ವತಿಯಿಂದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸನ್ಮಾನ್ಯ ಚಂದ್ರಪ್ಪರವರು, ರಾಜ್ಯ ಮಹಿಳಾ ಘಟಕ ಅಧ್ಯಕ್ಷರಾದ ಶ್ರೀಮತಿ ಜಾನಕಿ ಮೋಹನ್ ರವರು, ರಾಜ್ಯ ಸಂಚಾಲಕರು ಶ್ರೀ ಕೃಷ್ಣ ಮೋಹನ್ ರವರು, ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾದ ಶ್ರೀ ಎನ್.ಕೆ. ಮಂಜುನಾಥ್ ರವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಶ್ರೀ ಧರ್ಮ ತೇಜು, ಶ್ರೀ ನಾಗೇಂದ್ರ ಬಾಬು, ಶ್ರೀ ಶ್ರೀನಿವಾಸ್ ಗುತ್ತೇದಾರ್, ಶ್ರೀ ರವಿಕುಮಾರ್, ಶ್ರೀ ಎಂ ಬಸನಗೌಡ, ಶ್ರೀ ಪುನೀತ್ ಕುಮಾರ್, ಶ್ರೀ ವಿಜಯ್ ಕುಮಾರ್ ಭಾಗವಹಿಸಿದ್ದರು. ಇದೆ ಇಲ್ಲಿ ಒಂದೇ ಕಡೆ ಅಲ್ಲ, ಆ ಕಡೆ ಮಹಾರಾಷ್ಟ್ರದಲ್ಲಿ ಆಗ್ತದೆ, ಇನ್ನೊಂದು ಕಡೆ ತಿರುಪತಿಯಲ್ಲಿ ನಮಗೆ ತೊಂದರೆ ಕೊಡ್ತಾರೆ. ಇಲ್ಲಿ ಕೇರಳದಲ್ಲಿ ನಮ್ಮ ವಾಹನಗಳನ್ನ ಬಿಡೋದೇ ಇಲ್ಲ. ಕಿಲೋಮೀಟರ್ ಗಟ್ಟಲೆ ನಮ್ಮ ಭಕ್ತರುಗಳು, ನಮ್ಮ ಕನ್ನಡ ನಾಡಿನ ಅಯ್ಯಪ್ಪ ಸ್ವಾಮಿ ಭಕ್ತರು ನಡ್ಕೊಳ್ಬೇಕಾಗುತ್ತೆ. ಈ ಥರ ಸರ್ಕಾರದ ಒಂದು ನಿರ್ಲಕ್ಷ್ಯತೆಯೋ ಅಥವಾ ಆ ಸಂಸ್ಥೆಯ ಒಂದು ನಿರ್ಲಕ್ಷ್ಯತೆಯೋ, ದೇವಸ್ಥಾನದ ಆಡಳಿತ ಮಂಡಳಿ ನಿರ್ಲಕ್ಷ್ಯತೆಯೋ ಗೊತ್ತಿಲ್ಲ, ಕನ್ನಡಿಗರಿಗೆ ಅಪಮಾನ ಆಗ್ತಲೇ ಇದೆ. ಅದಕ್ಕೆ ಮಾಧ್ಯಮ ಮಿತ್ರರು ತಾವೆಲ್ಲ ಮನಸ್ಸು ಮಾಡಿದರೆ ಒಂದು ವಿಚಾರನ ನಾವು, ಒಂದು ಕೆಲಸನ ನಾವು ಮಾಡ್ಬೋದು ಕನ್ನಡ ನಾಡಿನಲ್ಲಿ. ಯಾಕೆ ನಾವು ಕನ್ನಡ ನಾಡಲ್ಲಿ ಒಂದು ಅಯ್ಯಪ್ಪ ಸ್ವಾಮಿ ಟೆಂಪಲ್ ತೆರೀಬಾರ್ದು? ಮಲೇಷಿಯಾದಲ್ಲಿ ತೆರೆದಿದ್ದಾರೆ, ಬೇರೆ ದೇಶದಲ್ಲೆಲ್ಲ ತೆರೆದಿದ್ದಾರೆ, ಕೇರಳದಲ್ಲಿದೆ. ನಮ್ಮ ಕರ್ನಾಟಕದಲ್ಲೇ ಒಬ್ಬ ವ್ಯಕ್ತಿಗೆ ಸಾವಿರಾರು ಜಮೀನು, ಎಕರೆ ಜಮೀನು, 100 ಎಕರೆ ಜಮೀನು ಬರ್ಕೊಡ್ತಂತ ಸರ್ಕಾರದ ಗಮನಕ್ಕೆ ನಾನು ತರ್ತೇನೆ. ಒಂದು ಯಾವುದೋ ಒಂದು ಬೆಟ್ಟ ಕೊಡಲಿ, ನಮಗೆ 100 ಎಕರೆ 50 ಎಕರೆ ಬೆಟ್ಟ ಕೊಡಲಿ. ಕನ್ನಡಿಗರು, ಅಯ್ಯಪ್ಪ ಸ್ವಾಮಿ ಮೇಲೆ ಭಕ್ತರು ಯಾರು ದೇವಸ್ಥಾನ ನಿರ್ಮಾಣ ಮಾಡೋಕ್ಕಾಗೋದಿಲ್ವಾ? ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇಲ್ಲೇ ನಿರ್ಮಾಣ ಮಾಡೋಣ. ಕೇರಳಕ್ಕೆ ಯಾಕೆ ಹೋಗ್ಬೇಕು? ಪ್ರತಿ ವರ್ಷ ಇದೇ ಗಲಾಟೆ ಆಗ್ತಿದೆಯಲ್ಲ. ಪ್ರತಿ ವರ್ಷ ಇವರು ಅವಮಾನ ಮಾಡ್ಕೊತಲೇ ಇರ್ತಾರೆ, ಹೋಗ್ತಲೇ ಇರ್ತಾರೆ. ಭಕ್ತಾದಿಗಳು ಜಾಸ್ತಿ ಆಗ್ತಾ ಇರ್ತಾರೆ. ಒಬ್ಬ ಅಯ್ಯಪ್ಪ ಸ್ವಾಮಿ ಭಕ್ತ ಹೋಗಿ ಬಂದರೆ 10 ಜನನ ಕರ್ಕೊಂಡು ಹೋಗ್ತಾನೆ ನೆಕ್ಸ್ಟ್ ಇಯರ್. ಇದು ಸಮಸ್ಯೆ ಆಗಿರೋದು. ಆದ್ದರಿಂದ ಈ ಸಮಸ್ಯೆಗೆ ಏನಾದ್ರು ಪರಿಹಾರ ಹುಡುಕಬೇಕು ಅಂತೇಳಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಂಬಂಧಪಟ್ಟ ಇಲಾಖೆಯವರು ಗಮನಿಸಬೇಕು ಅಂತ ಕೇಳ್ಕೊಳ್ಬೇಕು. ಮಾಡ್ತಾ ಇದ್ದಾರೆ ಕೂತ್ಕೊಂಡು, ಕನ್ನಡ ನಾಡಿನ ಜನಕ್ಕೆ ಇದಿಲ್ವಾ, ಗೊತ್ತಿಲ್ವಾ, ಹೀಗೆಲ್ಲ ಕೇಳ್ತಾ ಇದ್ದಾರೆ. ಆದರೆ ನಾವು ನಮ್ಮ ಸಂಘಟನೆಯಲ್ಲಿ ಹಿರಿಯರಾದಂಥ ಕೆಲವು ಪೊಲೀಸ್ ಅಧಿಕಾರಿಗಳಿದ್ದಾರೆ, ಅವ್ರ ಜೊತೆ ನಾವು ಮಾತುಕತೆ ನಡೆಸಿದಾಗ, ಇಲ್ಲ ಒಂದಿಬ್ಬರು ಯಾರು ಅಲ್ಲಿ ಮಾಡಿರ್ತಾರೆ, ಅವರಿಗೆ ಆಲ್ರೆಡಿ ಶಿಕ್ಷೆ ಆಗಿದೆ, ಅರೆಸ್ಟ್ ಮಾಡಿದರೆ ಅವ್ರನ್ನ ಸಮಾಧಾನವಾಗಿ ವರ್ತಿಸಬೇಕು ಅಂತೇಳಿ ನಮಗೆಲ್ಲ ಮಾಹಿತಿ ಬಂದಿದೆ. ನಮ್ಮ ಸಂಘಟನೆ ಯುವಕರು ಆಲ್ರೆಡಿ ಒಂದು 250-300 ಕಾರುಗಳಲ್ಲಿ ಬಾವುಟ ಕಟ್ಕೊಂಡು ಹೋಗೋಣ, ಅಲ್ಲಿಗೆ ಏನಾಗುತ್ತೆ ನೋಡೋಣ ಅಂತ ಹೊರಟಿದ್ರು. ಇದು ಬೇಡ, ಸಮಾಧಾನವಾಗಿ ನಾವು ರಾಜ್ಯಗಳ ನಡುವೆ ಯಾವುದೇ ರೀತಿಯ ಒಂದು ವೈಷಮ್ಯಕ್ಕೆ ಕಾರಣವಾಗಬಾರ್ದು, ಅನಾಹುತ ಆಗಬಾರ್ದು, ಸಾರ್ವಜನಿಕರ ತೊಂದರೆ ಆಗಬಾರ್ದು ಅಂತೇಳಿ ಸಮಾಧಾನವಾಗಿ ಕೂತ್ಕೊಂಡು ಇವತ್ತು ನಿಮ್ಮ ಪತ್ರಿಕಾ ಮುಖಾಂತರ ನಾವು ಏನು ತಿಳಿಸ್ತೀವಿ ಅಂತ ಹೇಳಪ್ಪ ಹೇಳಿದರೆ, ತಮಿಳುನಾಡಿನ ಮತ್ತು ಕರ್ನಾಟಕದ ಏನು ಅದು ಗೃಹ ಮಂತ್ರಿಗಳಿದ್ದಾರೆ, ಒಬ್ಬರಿಗೊಬ್ಬರು ಮಾತುಕತೆ ನಡೆಸಿ ಇಂಥ ಅನಾಹುತಗಳಾಗ್ದಂಗೆ, ಪದೇ ಆಗದಂಗೆ, ಯಾವ ರೀತಿಯಲ್ಲೂ ತೊಂದರೆಗಳಾಗ್ದಂಗೆ ಭಕ್ತರಿಗೆ ಇಲ್ಲಿಂದ ಹೋಗೋದು ಏನಕ್ಕೆ? ತಮಿಳುನಾಡು ದಾಟಿ ಕೇರಳಕ್ಕೆ ಹೋಗ್ತಾರೆ ಅಯ್ಯಪ್ಪ ಸ್ವಾಮಿ, ಅಲ್ಲಿ ಭಕ್ತರಿಗೆ ಹೋಗಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಇವರು ದುಡ್ಡು ಖರ್ಚು ಮಾಡ್ಕೊಂಡು ಹೋಗಿ ಅಲ್ಲಿ ಒದೆ ತಿನ್ಕೊಬಾರ್ದಂತ ಏನಿದೆ ಕನ್ನಡಿಗರಿಗೆ? ನಾನು ಕೇಳೋದು ಇಷ್ಟೇ, ನಮ್ಮ ಕರ್ನಾಟಕಕ್ಕೆ ಬಂದರೆ ಎಷ್ಟು ದೇವಸ್ಥಾನಗಳಿದೆ, ಧರ್ಮಸ್ಥಳಕ್ಕೆ ಬಂದರೆ ಸಾಕು. ನೀವು ಎಷ್ಟು ಜನ ಬರ್ತಾರೆ? ಕೇರಳದವ್ರು ಎಷ್ಟು ಜನ ಬರ್ತಾರೆ, ತಮಿಳುನಾಡಲ್ಲಿ ಎಷ್ಟು ಜನ ಬರ್ತಾರೆ, ಅವ್ರಿಗೆ ಎಷ್ಟು ಮರ್ಯಾದೆ ಕೊಡ್ತಾರೆ? ಅಲ್ಲಿ ಊಟ, ನೀರು ವ್ಯವಸ್ಥೆ, ಪ್ರತಿಯೊಂದು ರೂಮ್ ವ್ಯವಸ್ಥೆ ಇಲ್ಲ ಬರ್ತಾರೆ. ಇದೆಲ್ಲ ಗೊತ್ತಿದ್ದು ನೀವು ಈ ಥರ ಕಿರಾಪತಿ ಮಾಡ್ತಿರಲ್ಲ, ಕನ್ನಡ ಕೈ ಕಟ್ಟಿ ಕೂತಿರ್ತಾರ? ಪ್ರತಿ ಸಲ ಇದನ್ನೇ ನೋಡ್ತಾ ಇರ್ತಾರ? ಹೇಳಿದ್ದೀವಿ. ಇದನ್ನು ನಾವು ಮಾಧ್ಯಮ ಮುಖಾಂತರ ಕೇಳ್ಕೊಳ್ಳೋದು ಇಷ್ಟೇ, ಪ್ರತಿಯೊಬ್ಬರಿಗೂ ಈ ಮುಖಾಂತರ ತಿಳಿಸ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಆಲ್ರೆಡಿ ಈರೋಡು ಪೊಲೀಸ್ ಅವರು ಏನು ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಏನು ತೊಂದರೆ ಆಗ್ತಾ ಇದೆ ಅಂತ ಕನ್ನಡಿಗರ ಮೇಲೆ ಅಂತ ಕಳೆದ ವಾರದಿಂದ ಏನು ಸುದ್ದಿ ಬರ್ತಾ ಇತ್ತು, ಅದ್ರ ಬಗ್ಗೆ ಈರೋಡು ಜಿಲ್ಲಾ ಪೊಲೀಸ್ ಅವರು ಆಗಲಿ ಇಬ್ಬರನ್ನ ನಿಲಂಬನಸನ್ ಮತ್ತು ಅಬ್ದುಲ್ ವಾಸಿಮನ್ ಅವ್ರನ್ನ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ನಮ್ಮ ಸಂಘಟನೆಯಲ್ಲಿ ನಮ್ಮ ಯುವಕರು ಏನಿದ್ರು, ಹೇಗಾದರೂ ಯುವಕರಿಗೆ ಸ್ವಲ್ಪ ಬಿಸಿ ರಕ್ತ ಕುಣಿತಾ ಇದ್ರು, ಹೋಗಬೇಕು ಚಾಮರಾಜನಗರ ಜಿಲ್ಲೆಗೆ ಹೋಗಬೇಕು, ಗಡಿಭಾಗಕ್ಕೆ ಹೋಗಬೇಕು ಅಂತ ಹೇಳಿ. ಅದು ಅಲ್ಲದೆ ಅವನೇನಿದ್ದಾನೆ ಅರೆಸ್ಟ್ ಆಗಿರೋನು ಚಾಲೆಂಜ್ ಬೇರೆ ಮಾಡಿದ್ನಂತೆ ಸಾಮಾಜಿಕ ಜಾಲತಾಣದಲ್ಲಿ.
ನಾನು ಸೇಲಂಗೆ ಬರ್ತಾ ಇದ್ದೀನಿ, ನಿಮಗೆ ತಾಕತ್ತಿದ್ರೆ ಬನ್ನಿ, ನಾನು ಉತ್ತರ ಕೊಡ್ತೀನಿ ಅಲ್ಲಿ ಅಂತ ಹೇಳಿ. ಅದಕ್ಕೆ ನಮ್ಮ ಯುವಕರು, ನಮ್ಮ ನಾಯಕರುಗಳೆಲ್ಲರೂ ಒಂದು 150 ವೆಹಿಕಲ್ ರೆಡಿ ಮಾಡ್ಕೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇದ್ರು. ಅಷ್ಟರಲ್ಲೇ ಅಲ್ಲಿ ಅವ್ರನ್ನ ಈರೋಡ್ ಪೊಲೀಸ್ ಅವರು ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಒಂದು ಸುದ್ದಿ ಬಂತು. ಅದಕ್ಕೆ ನಮ್ಮ ಸಂಸ್ಥೆ ವತಿಯಿಂದ ಈರೋಡ್ ಪೊಲೀಸ್ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಮತ್ತೆ ಇನ್ನು ಮುಂದೆ ಯಾವುದೇ ರೀತಿ ಕನ್ನಡಿಗರಿಗೆ ಅಲ್ಲಿ ಅವಮಾನ ಆದಲ್ಲಿ, ನಮ್ಮ ಕನ್ನಡ ಧ್ವಜಕ್ಕೆ ಅವಮಾನ ಆದಲ್ಲಿ ನಾವಂತೂ ಕೈ ಕಟ್ಕೊಂಡು ಸುಮ್ಮನೆ ಕುತ್ಕೊಳ್ಳಲ್ಲ. ಇದು ಏನಿದೆ ಒಂದು ಶಾಲಾ ಅರಿಶಿನ ಕುಂಕುಮದ ಸಂಕೇತ. ಯಾಕಂದ್ರೆ ನಾವು ನಮ್ಮ ಸಂಘಟನೆಯಲ್ಲಿ ನಮ್ಮ ಅಧ್ಯಕ್ಷರು ಹೇಳಿಕೊಟ್ಟಿರೋದು ಒಂದೇ, ಯಾವಾಗಲೂ ನಾವು ಸಾರ್ವಜನಿಕರಿಗೆ ತೊಂದರೆ ಮಾಡಬಾರ್ದು, ಸಾರ್ವಜನಿಕರ ವಸ್ತುಗಳಿಗೆ ನಾಶ ಮಾಡಬಾರ್ದು ಅಂತ ಹೇಳಿ ನಮ್ಗೆ ಏನು ಹೇಳ್ಕೊಟ್ಟಿರೋದೆ ಅದನ್ನ ಒಂದು ನಿಟ್ಟಿನಲ್ಲಿ ನಾವು ತಾಳ್ಮೆಯಿಂದ ಇದ್ದೀವಿ, ಹಿರಿಯರು ಹೇಳಿರೋ ಸಲಹೆ ಪ್ರಕಾರ. ಮತ್ತು ಈ ತಾಳ್ಮೆಯನ್ನ ನಮ್ಮ ಕೈಲಿ ಆಗಲಾರದು ಅಂತ ಏನಾದರೂ ಅವರು ತಿಳ್ಕೊಂಡ್ರೆ ಇದು ನಿಜವಾಗ್ಲೂ ಸುಳ್ಳು ಮಾತು. ಇದು ನಾವೇನು ಮಾಡಬೇಕು ಅದನ್ನ ಮಾಡಲಿಕ್ಕೆ ನಾವು ತಯಾರಿದ್ದೀವಿ. ಹೆಣ್ಣು ಮಕ್ಕಳು ಕೂಡ ನಮ್ಮ ಸಂಸ್ಥೆಯಲ್ಲಿ ಏನು ಹೆಣ್ಮಕ್ಳಿದ್ದಾರೆ, ಈಗ ಇವತ್ತು ಕೆಲವರೇ ಬಂದಿದ್ದಾರೆ, ಆ ಹೆಣ್ಮಕ್ಳು ಕೂಡ ಕಳೆದ 2-3 ದಿನದಿಂದ ನಾವು ಬರ್ತೀವಿ, ನಮ್ಮ ಅಧ್ಯಕ್ಷರಲ್ಲಿ ಯಾರ್ಯಾರು ಹೋಗ್ತಾ ಇದ್ದೀರಾ ಆ ಜೊತೆಗೆ ನಾವು ಬರ್ತೀವಿ ಅಂತ ಹೇಳಿ ಕೂಡ ಹೇಳ್ತಾ ಇದ್ರು. ಬಟ್ ನಾವು ತಾಳ್ಮೆಯಿಂದ ಇರಬೇಕು ಅಂತ ಹೇಳಿ ತಾಳ್ಮೆಯಿಂದ ಇದ್ದೀವಿ. ಲಕ್ಷಾಂತರ ಜನ ನಮ್ಮ ಕನ್ನಡ ನಾಡಿನಲ್ಲಿ ತಮಿಳಿಯನ್ಸ್ ಜೀವನ ಮಾಡ್ತಾ ಇದ್ದಾರೆ. ಲಕ್ಷಾಂತರ ಜನ ತಮಿಳಲ್ಲದೆ ತೆಲುಗು, ಮಲಯಾಳಂ ಎಲ್ಲರೂ ಕೂಡ ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಬಟ್ ಕನ್ನಡ ನಾಡಿನಲ್ಲಿ ಅವ್ರಿಗೆ ಏನು ಮರ್ಯಾದೆ ಸಿಗ್ತಾ ಇದೆ ಅನ್ನೋದು ಆ ತಮಿಳುನಾಡಲ್ಲಿ ಅದು ಏನು ದುರಹಂಕಾರದಿಂದ ವರ್ತನೆ ಮಾಡಿದಾನಲ್ಲ ಅವರು ಒಂದು ತಿಳ್ಕೋಬೇಕು. ಅಲ್ಲಿನ ಸರ್ಕಾರ ಕೂಡ ಅಲ್ಲಿ ಏನೇನು ಕೆಲವರು ಇರ್ತಾರಲ್ಲ ಪುಂಡಾಡಿಗಳು ಈ ಥರ ವರ್ತನೆ ಮಾಡೋಕ್ಕೆ ಅವರಿಗೆ ಆಲ್ರೆಡಿ ಶಿಕ್ಷೆ ಆಗ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. 1-2 ದಿನ ಒಳಗಿಟ್ಟು 3ನೇ ದಿನ ಅವ್ರನ್ನ ಆಚೆ ಬಿಟ್ಟರು ಅಂದರೆ ಮತ್ತೆ ಅದೇ ಪದೇ ಏನಾದರೂ ಅವರು ಕೆಣಕಿದ್ರು ಅಂದರೆ ನಾವು ಕೂಡ ಇನ್ನು ಶಾಂತಿಯುತವಾಗಿ ಇರಬಾರ್ದು ಅಂತ ಕೂಡ ನಾವು